ಹಲೋ ಎವ್ರಿವನ್. ಇವತ್ತು ನಾವು ಉತ್ತರ ಕನ್ನಡದ ಸ್ಪೆಷಲ್ ಸುಸ್ಲ ಅಥವಾ ಒಗ್ಗರಣೆಯನ್ನು ಮಾಡೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಇದಿಷ್ಟನ್ನು ಇಟ್ಕೋಬೇಕು. ಆಮೇಲೆ ನೀರಲ್ಲಿ ನೆನೆಸಿ ತೆಗೆದಿರ್ತಕ್ಕಂಥ ಮಂಡಾಳನ್ನು ತಗೋಬೇಕು. ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯಕ್ಕಿಡಬೇಕು. ನೀವು ಮಂಡಾಳು ಅಥವಾ ಮಂಡಕ್ಕಿನ ಒಂದು 10 ನಿಮಿಷ ಅದು ಸಾಫ್ಟ್ ಆಗೋವರೆಗೂ ನೆನೆಸಿ ತೆಗೆದಿಟ್ಕೋಬೇಕಾಗತ್ತಾ. ಇವಾಗ ಎಣ್ಣೆ ಕಾದ ನಂತರ ಇದಕ್ಕೆ ಜೀರಿಗೆ ಸಾಸಿವೆನ ಹಾಕ್ಕೋಬೇಕಾಗತ್ತಾ. ಜೀರಿಗೆ ಸಾಸಿವೆ ಚಲೋತ್ನಾಗಿ ಚಟಪಟ ಅಂತದು ಸಿಡ್ದಾದ್ಮೇಲೆ ಅದಕ್ಕೆ ನಾವೀಗ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಉಳ್ಳಾಗಡ್ಡಿ, ನೀವೆಷ್ಟು ಉಳ್ಳಾಗಡ್ಡಿ ತೊಗೊತೀರೋ ಅಷ್ಟು ಚಲೋ. ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಒಳ್ಳೇದು ಇದಕ್ಕೆ. ಇವಾಗ ನಾವು ಚಿಲ್ಲಿ, ಆಮೇಲೆ ಕರ್ಬೇವಿನ ಸೊಪ್ಪು ಎಣ್ಣೆಯಲ್ಲಿ ಹಾಕ್ಕೋಬೇಡ್ರಿ. ಇದೇನು ಆನಿಯನ್ ಹಾಕ್ಕೊತೀವಲ್ಲ ಆವಾಗ ನಾವು ಹಾಕ್ಕೊಂಡ್ರೆ ಚಲೋ ಇರುತ್ತೆ. ಎಣ್ಣೆಲಿ ಹಾಕ್ಕೊಂಬಿಟ್ರೆ ಅದು ಕರ್ರಗಾಗ್ಬಿಡುತ್ತೆ. ಸೊ ಇವಾಗಲೇ ಹಾಕ್ಕೋಬೇಕು. ಆನಿಯನ್ ಜೊತೆಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇದನ್ನು ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕಲಿಸ್ಕೋಬೇಕಾಗತ್ತಾ. ಚೆನ್ನಾಗಿ ಸಾಫ್ಟ್ ಆಗಲಿದ್ದು ಎಣ್ಣೆಯಲ್ಲಿ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಟೊಮ್ಯಾಟೊ, ಅದನ್ನ ಸೇರಿಸ್ಕೊಳ್ಳೋಣ. ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಚೆಂದಾಗಿ ಕಲಿಸ್ಕೋಬೇಕಾಗತ್ತಾ. ನೀವೆಷ್ಟು ಟೊಮ್ಯಾಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ತೊಗೊತೀರಿ ಅಷ್ಟು ಚಲೋ ಬರುತ್ತೆ ಒಗ್ಗರಣೆ ನಿಮ್ಮದು, ಅಷ್ಟು ಚಲೋ ಆಗುತ್ತೆ. ಇವಾಗ ಅರಿಶಿನ ಪೌಡ್ರ್ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ, ಸ್ವಲ್ಪ ಜಾಸ್ತಿನೇ ಹಾಕ್ಕೊರ್ರಿ, ಆಮೇಲೆ ಕಡಿಮೆ ಆಗುತ್ತೆ ಕಲರ್ಸು. ಇವಾಗ ನಾವು ಉಪ್ಪು ಹಾಕ್ಕೋಬೇಕು. ಉಪ್ಪನ್ನು ಕೂಡ ನೋಡಿ ಹಾಕ್ಕೊರ್ರಿ, ಬೇಕಿದ್ದರೆ ಆಮೇಲೆ ಸೇರಿಸ್ಕೋಬೋದು. ನಂತರ ತೊಳೆದಿಟ್ಟಿರ್ತಕ್ಕಂಥ ಕೊತ್ತಂಬರಿಯನ್ನು ಹಾಕ್ಕೊತಿದ್ದೀವಿ. ಈಗ ಚೆಂದಾಗಿ ಕಲಿಸ್ಕೋಬೇಕು. ಎಲ್ಲ ವೆಜಿಟೇಬಲ್ಸು ಸಾಫ್ಟ್ ಆಗಬೇಕು, ಆಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಕಲ್ಲುಪ್ಪು ಹಾಕ್ಕೊಂಡ್ರೆ ಜಾಸ್ತಿ ಟೇಸ್ಟ್ ಚಲೋ ಇರುತ್ತೆ. ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿರ್ತಕ್ಕಂಥ ಉಪ್ಪನ್ನೇ ಹಾಕ್ಕೋಬೋದು, ಪೌಡ್ರ್ ಉಪ್ಪು. ಇವಾಗಿದು ಚೆಂದಾಗಿ ಕುದಿಯಕತ್ತೈತೆ ನೋಡ್ರಿ. ಆವಾಗವಾಗ ನೀವು ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಹತ್ಕೊಂಡ್ಬಿಡುತ್ತೆ. ಚಲೋತ್ನಾಗಿ ಕಲಿಸ್ಕೊತ ಬರ್ರಿ. ಇವಾಗಿದು ಸಾಫ್ಟ್ ಆಗೈತಿ, ಎಲ್ಲ ಚಲೋತ್ನಾಗಿ ಬೆಂದೈತಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಚಲೋ ಆಗುತ್ತೆ ಒಗ್ಗರಣೆ. ಇವಾಗ ನಾವು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೋಬೇಕು. ಇದು ಮೇನ್ ಇಂಗ್ರೀಡಿಯೆಂಟು. ಇದು ನಮ್ಮಮ್ಮನ ಸೀಕ್ರೆಟ್ ರೆಸಿಪಿ ಕೂಡ ಹೌದು. ಹಾಲು ಹಾಕ್ಕೊಂಡ್ರೆ ಭಾಳ ಚಲೋ ಆಗುತ್ತೆ ಒಗ್ಗರಣೆ. ಒಂದು ಅರ್ಧ ಕಪ್ ಹಾಕ್ಕೊರ್ರಿ. ಇವಾಗ ಒಂದು ಸಣ್ಣ ಗ್ಲಾಸಷ್ಟು ಅಥವಾ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊರ್ರಿ. ನೀರು ಹಾಕ್ಕೊಂಡು ಚಲೋತ್ನಾಗಿ ಕಲಿಸ್ಕೊರ್ರಿ. ನೀರು ಮತ್ತು ಹಾಲಲ್ಲಿ ಕೂಡ ಸ್ವಲ್ಪ ಇವು ತರಕಾರಿ ಏನಿರ್ತದಲ್ಲ ಅದು ಇನ್ನೊಂದು ಸ್ವಲ್ಪ ಚಲೋತ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ ಮಂಡಕ್ಕಿ, ಅದನ್ನು ಸೇರಿಸ್ಕೊರ್ರಿ. ಇದ್ರಾಗ ಗ್ಯಾಸ್ ಲೋ ಮಾಡಿ ಹಾಕ್ಕೊರಿ ಮಂಡಾಳು, ಇಲ್ಲಾಂದರೆ ಕೆಳಗೆ ಕರಗಾಗ್ಬಿಡುತ್ತೆ. ಗ್ಯಾಸ್ ಲೋ ಮಾಡೇ ಮಾಡ್ಬೇಕು ಈ ಪ್ರೊಸೆಸ್ಸು. ಚಲೋತ್ನಾಗಿ ಎಲ್ಲ ಮಂಡಾಳು ಅದೇನು ಮಿಶ್ರಣ ಇರುತ್ತಲ್ಲ ಅದ್ರಾಗ ಕಲಿಯಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಸ್ ಲೋ ಇದ್ದರೆ ಒಳ್ಳೇದು ಇದಕ್ಕೆ.
ಇದಕ್ಕೆ ಅರಿಶಿಣ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಇಲ್ಲಾಂದರೆ ಆಮೇಲೆ ಅದು ಕಮ್ಮಿ ಅನಿಸುತ್ತೆ ನಿಮಗೆ. ಚೆನ್ನಾಗಿ ಕಲಿಸ್ಕೊಂಡಿವಿ. ಈಗ ಇದಕ್ಕೀಗ ನಾವು ಕಡಲೆ ಹಿಟ್ಟು ಅಂತ ಏನು ಹೇಳ್ತೀವಲ್ಲ, ಕಡಲೆ ಹಿಟ್ಟನ್ನು ಅದನ್ನು ಸೇರಿಸ್ಕೋಬೇಕು. ಒಂದು 5-6 ಟೇಬಲ್ ಸ್ಪೂನು ಅಥವಾ ಅದಕ್ಕಿಂತ ನಿಮಗೆ ಹೆಚ್ಚು ಬೇಕಂದ್ರೆ ಅದಕ್ಕಿಂತ ಹೆಚ್ಚನ್ನು ಹಾಕ್ಕೋಬೇಕು. ಇದನ್ನು ಕೂಡ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಒಳ್ಳೆಯದು, ಅಂದರೆ ಬಿಗಿನರ್ಸ್ಗೆ. ಚೆಂದಾಗಿ ಕಲಿಸ್ಕೋಬೇಕು. ಇವಾಗ ನೀವು ಚೊಲೋತ್ನಾಗಿ ಕಲಿಸ್ಕೋಬೇಕು. ಅದೆಲ್ಲ ಹಿಟ್ಟು ಪೂರ್ತಿ ಒಗ್ಗರಣೆಗೆಲ್ಲ ಪೂರ್ತಿ ಮಿಕ್ಸ್ ಆಗಬೇಕು ಚೊಲೋತ್ನಾಗಿ. ಅಲ್ಲಿವರೆಗೂ ಕಲಿಸ್ಕೊತ ಬರ್ರಿ. ನೋಡಿರಿ, ಈಗ ಇದು ರೆಡಿ ಆಗೈತಿ. ಇದಕ್ಕೆ ನೀವು ನಿಂಬೆಹಣ್ಣನ್ನು ಇವಾಗಲೇ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ತಿನ್ನುವಾಗ ಬೇಕಿದ್ದರೆ ಮೇಲಿಂದ ಹಾಕ್ಕೋಬೋದು. ಇವಾಗ ರೆಡಿ ಆಯಿತು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.